ಮಂತ್ರಾಸ್ತ್ರಗಳಿಗೆ ನೀ ಅಯೋಗ್ಯ 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 ಎನ್ನುವುದನ್ನು ಕೇಳಿ ಕೇಳಿ ಮಂತ್ರಾಸ್ತ್ರವನ್ನು ಪಡೆಯಲೇಬೇಕೆಂಬ ಅದಮ್ಯ ಬಯಕೆ ಅಂತರಂಗದಲ್ಲಿ ಯಾಕೆ ಬಂತು? ಮಂತ್ರಕ್ಕೆ ಹುಟ್ಟಿದವ ನಾನು, ಮಂತ್ರಕ್ಕೆ ಹುಟ್ಟಿದವನಿಗೆ ಮಂತ್ರಾಸ್ತ್ರಕ್ಕೆ ಯೋಗ್ಯತೆ ಇಲ್ಲ ಅಂತ ತಿರಸ್ಕರಿಸಿದ ಪ್ರಪಂಚಕ್ಕೆ ನೀ ಮಂತ್ರಕ್ಕೆ ಹುಟ್ಟಿದವ ಅಂತ ಹೇಳುವುದಕ್ಕೆ ಮಂತ್ರಮೂರ್ತಿಗೆ ಇಷ್ಟು ದಿನ ಬೇಕಾಯ್ತಲ್ಲ. ರಣಕ್ಷೇತ್ರದಲ್ಲಿ ಅಲ್ಲ, ಶರಪರೀಕ್ಷಾ ರಂಗದಲ್ಲಿ ತಂದೆಯನ್ನು ಯಾರು ಅಂತ ಕೇಳಿದ ಕಾಲಕ್ಕೆ ಮೇಲೆ ನೋಡಿದೆ ಕರ್ಮ ಸಾಕ್ಷಿ. ನೀ ಹಡತಿ ಸೂರ್ಯ ಮಂತ್ರವನ್ನು ಉಚ್ಚರಿಸಿದ ಕಾಲಕ್ಕೆ ಸೂರ್ಯ ಇಳಿದು ಕುಂತಿಯ ಬಳಿಗೆ ಬಂದ. ತಂದೆ ಯಾರು ಅಂತ ದೀನನಾಗಿ ಮೇಲಕ್ಕೆತ್ತಿ ನೋಡಿದ ಕಾಲಕ್ಕೆ ಕರ್ಮ ಸಾಕ್ಷಿ ಅಲ್ವೋ? ತಾನೇ ಮಾಡಿದ ಕರ್ಮಕ್ಕೆ ಸಾಕ್ಷಿ ನುಡಿಲಿಕ್ಕೆ ಅವನು ಬರಲಿಲ್ಲ. ಇಲ್ಲ. ಶತಶೃಂಗ ಪರ್ವತದಿಂದ ಆ ಪಾಂಡವರೆಲ್ಲ ಬಂದಾಗ ಹಾಗೆ ಒಪ್ಪಿದ್ರು. ಬಂದ ಋಷಿಮುನಿಗಳೆಲ್ಲ ಹೇಳಿದ್ರು ಇದು ಪಾಂಡು ಸಂತಾನ. ಹೌದು. ಆದ್ದರಿಂದ ಒಳಗೆ ಕರ್ಕೊಂಡು ಕೃಷ್ಣ ಹಸ್ತಿನಾವತಿಗೆ ಬಹಳ ಹಿಂದೆಯೇ ಒಂದು ಲೇಖನ ಬಂತು. ನಿನ್ನ ತಮ್ಮಂದಿರ ಮಕ್ಕಳಾದ ಪಾಂಡವರನ್ನು ಚೆನ್ನಾಗಿ ನೋಡಿಕೊಳ್ಳದೆ ಇದ್ರೆ ಗತಿ ಸರಿ ಇರುವುದಿಲ್ಲ ಅಂತ. ಹೌದು. ಪಾಂಡವರ ರಕ್ಷೆಗೆ ಹಾಗೆ ಅದೇ ಮಂತ್ರದಿಂದ ಹುಟ್ಟಿದ ಕೌಂತೆಯರಿಗೆ ರಕ್ಷಣೆ ಕೊಟ್ಟ ಒಬ್ಬ ಇದ್ದಾನೆ. ಲೇಖನ ಬರೆದವ ಯಾರು? ಕೃಷ್ಣ. ಆ ಲೇಖನದ ತುದಿಯಲ್ಲಿ ಎಲ್ಲಿಯಾದರೂ ಕೌಂತೆಯರ 6 ಮಂದಿ ಅಂತ ಒಂದು ವಾಕ್ಯ ಸೇರಿಸಿದ್ದರೆ ನನ್ನ ಹಣೆಯ ಲೇಖ ತಿದ್ದುತ್ತಿತ್ತು ಏನೋ. ದ್ರೌಪದಿ ಸ್ವಯಂವರ ಮಂಟಪದಲ್ಲಿ ಇನ್ನೇನು ಪಣವನ್ನು ಭೇದಿಸುವುದಕ್ಕೆ ಸಿದ್ಧವಾಗಿ ನಿಂತ ಕಾಲಕ್ಕೆ ನಾಹಂ ವರಯಾಮಿ ಸೂತಂ ಎಂಬ ಉದ್ಘೋಷ ಒಳಗಿದ ಕಾಲಕ್ಕೆ ಸಭೆಯಲ್ಲಿ ಎಲ್ಲರೂ ಇದ್ರು. ಕೃಷ್ಣ, ನಾನು ಇದ್ದೆ, ಎಲ್ಲರೂ ಇದ್ರು. ನೀ ಕೌಂತೆಯ ಇಲ್ಲ. ಯಾವ ಯಾವ ಕರ್ಣನ ಜೀವನ ಉಜ್ಜೀವನವಾಗುವುದಕ್ಕೆ ಸುಮುಹೂರ್ತಗಳಾಗಿದ್ದವೋ ಆ ಯಾವ ಮುಹೂರ್ತದಲ್ಲಿಯೂ ನೀ ಕೌಂತೆಯ ಎಂಬ ಸತ್ಯ ದರ್ಶನವಾಗದೆ ಈ ಕಾಲಕ್ಕೆ ಬದುಕು ಬೇಡ. ಕೃಷ್ಣ, ಹುಟ್ಟುವುದು ಯಾಕೆ ಕೃಷ್ಣ? ಒಂದು ಹಂತದ ವಯಸ್ಸಿರುವವರೆಗೆ ಉತ್ಸಾಹ ಇರುವ